ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 2025-30 ಅವಧಿಗೆ ನಡೆಯುವ ಆಡಳಿತ ಮಂಡಳಿಯ ನಿರ್ದೇಶಕರ ಒಂದು ಸ್ಥಾನಕ್ಕೋಸ್ಕರ ಚುನಾವಣೆ ದಿನಾಂಕ 12/1/2025 ನಡೆಯುತ್ತಿದ್ದು, ಈ ಒಂದು ಚುನಾವಣೆಯಲ್ಲಿ ನಾನು ಮಹಿಳಾ ಮೀಸಲು ಅಭ್ಯರ್ಥಿಯಾಗಿ ನಂಬರ್ 1 ನಂದಾದೀಪ ನನ್ನ ಚಿಹ್ನೆ. ಈ ಒಂದು ಚಿಹ್ನೆಗೆ ಗುರುತಿಗೆ ತಾವೆಲ್ಲರೂ ನನ್ನ ಆತ್ಮೀಯ ಸರ್ವ ಸದಸ್ಯರೆಲ್ಲರೂ, ಅರ್ಹ ಸದಸ್ಯರೆಲ್ಲರೂ ಹಾಗೂ ನನ್ನ ಕುಲಬಾಂಧವರೆಲ್ಲರೂ ಮತವನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಹಾಗೂ ನಾನು ಶ್ರೀಯುತ ಎನ್ ಕೃಷ್ಣಪ್ಪನವರು ಹಾಲಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು ಇವರ ತಂಡದಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ. ನಮ್ಮ ಎಲ್ಲ ತಂಡದ 11 ಮಂದಿ ಅಭ್ಯರ್ಥಿಗಳಿಗೆ, ಚುನಾವಣಾ ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮ ಜಯಶೀಲರನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬೆಳಗ್ಗೆ 9 ಗಂಟೆಯಿಂದ 4 ನಾನು ಎನ್ ಕೃಷ್ಣಪ್ಪನವರ ತಂಡದ ಅಭ್ಯರ್ಥಿ. ನನ್ನ ಹೆಸರು ರಘುನಾಥ್ ಎನ್ಕೆ ನೆಲವಾಗಿ. ನನ್ನ ಕ್ರಮ ಸಂಖ್ಯೆ 10. ನಿನ್ನೆ ನನ್ನಗೂ ಮತ್ತು ನನ್ನ ತಂಡದವರಿಗೂ ಎಲ್ಲರಿಗೂ ಮತವನ್ನು ಕೊಟ್ಟು ಎಲ್ಲರನ್ನೂ ಜಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿ. ನಮಸ್ಕಾರ. ನನ್ನ ಹೆಸರು ಆರ್ ಪುಟ್ಟರಾಜು. ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಪಂಗಿರಾಮನಗರ ಆಡಳಿತ ಮಂಡಳಿಯ ಚುನಾವಣೆ 2025 ನಡೆಯುತ್ತದೆ. ತಾರೀಕು 12/1/2025 ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಗಳಿಗೆ ನಡೆಯುತ್ತದೆ. ಎಲ್ಲ ಮತ ಬಾಂಧವರು ಬಂದು ಸಕಾಲಕ್ಕೆ ನಮ್ಮ ಎನ್ ಕೃಷ್ಣಪ್ಪನವರ ತಂಡಕ್ಕೆ ಮತವನ್ನು ಚಲಾಯಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಮತ್ತು ಈ ತಂಡದಲ್ಲಿ ನನ್ನ ಗುರುತು ಕನ್ನಡಕ. ನನ್ನ ಹೆಸರು ಆರ್ ಪುಟ್ಟರಾಜು. ನನ್ನ ಕ್ರಮ ಸಂಖ್ಯೆ 7. ಕೃಷ್ಣಪ್ಪನವರ ತಂಡ 11 ಜನ ಸ್ಪರ್ಧೆಯಲ್ಲಿದ್ದಾರೆ. ವಿಶ್ವಾಸ ಇದೆ 11 ಜನಕ್ಕೂ ಸಮಾಜದ ಬಂಧುಗಳು ಸಹಕಾರ ನೀಡಿ ಎಲಿಜಿಬಲ್ ಒಂದು ಸೊಸೈಟಿಯ ಸದಸ್ಯರು ಮತ ನೀಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಹಿಂದೆ 2020-25 ಅವಧಿಯಲ್ಲಿ ಕೃಷ್ಣಪ್ಪನವರ ತಂಡವನ್ನ ಗೆಲ್ಲಿಸಿದ್ರಿ. ಆದರೆ ಕಾರಣಾಂತರಗಳಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಬಂದು ಸುಮಾರು 2-3 ವರ್ಷಗಳ ಕಾಲ ಅವರಿಗೆ ಒಂದು ಸೇವೆ ಮಾಡೋದಕ್ಕೆ ಆಗಲಿಲ್ಲ. ಆದರೂ ಸಹ ಅವರ ಒಂದು ಸೇವೆಯಲ್ಲಿ ಒಂದು ಸರ್ಕಾರದಿಂದ 96 ಲಕ್ಷ ನೇಕಾರರಿಗೆ, ವೃತ್ತಿ ನೇಕಾರರಿಗೆ ಒಂದು ಜವಳಿ ಇಲಾಖೆಯಿಂದ ಒಂದು ಸಾಲ ಮನ್ನಾ ಮಾಡಿಸಿರ್ಬೋದು. ಆಮೇಲೆ ಧ್ವಂಸಂದ್ರದಲ್ಲಿ ಒಂದು ಶಾಖೆಯನ್ನ ತೆರೆದಿರೋದು ಇರ್ಬೋದು. ಅನೇಕ ಒಂದು ಸೊಸೈಟಿಯಲ್ಲಿ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ. ಹಾಗೆ ಒಂದು ಸರ್ಕಾರದಿಂದ ಸೊಸೈಟಿಗೆ ಎ ಗ್ರೇಡ್ ಉತ್ತಮವಾದ ಆಡಳಿತ ನಡೆಸ್ತಾ ಇದ್ದಾರೆ ಅಂತೇಳಿ ಸೊಸೈಟಿನ ಒಂದು ಎ ಗ್ರೇಡ್ ಸೊಸೈಟಿ ಅಂತ ಒಂದು ಘೋಷಣೆನೂ ಮಾಡಿದ್ದಾರೆ. ಹೀಗೆ ಅನೇಕ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ. ಆದರೆ ಅವರಿಗೆ ಕಾಲಾವಕಾಶ ಸಾಕಾಗಲಿಲ್ಲ. ಒಂದು ಕೆಲವು ಒತ್ತಡಗಳಿಂದ ಅವರು ರಾಜೀನಾಮೆ ಕೊಡಬೇಕಾಯಿತು. ಆದರೂ ಸಹ ಒಂದು ಸೊಸೈಟಿ ಒಂದು ಮುನ್ನಡೆ ಬರೋದರಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹೀಗೆ ಮುಂದಿನ ಯೋಜನೆಗಳು ಅವ್ರ ಹತ್ರ ನಾವು ಚರ್ಚೆ ಮಾಡಿದಾಗ ಅವರು ಮುಂದಿನ ಯೋಜನೆಗಳು ಸುಮಾರು ಬೆಂಗಳೂರು ಸುತ್ತಮುತ್ತ ನಾವು ಒಂದು 2-3 ಶಾಖೆಗಳನ್ನು ತೆರೆಯೋದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಸಂತೋಷದ ವಿಚಾರ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಮಾಕ್ಷಿಪಾಳ್ಯದಲ್ಲಿ ಒಂದು ಸೈಟನ್ನ ಖರೀದಿ ಮಾಡಿ ಅಲ್ಲೂ ಬ್ರಾಂಚ್ ಮಾಡೋರು ಇದ್ದಾರೆ. ಒಂದು ಸೊಸೈಟಿಯಲ್ಲಿ ಒಂದು ನೇಕಾರರು ಒಂದು ಲೋನ್ ತಗೊಂಡಾಗ ಆ ಲೋನ್ ಅನ್ನ ಒಂದು ಸರ್ಕಾರ ಒಂದು 10% 2 ಲಕ್ಷದವರೆಗೂ ಸರ್ಕಾರ ಬಡ್ಡಿ ಒಂದು
ಕೊಡುವಂತ ಕೆಲಸ, ಏನು ನೇಕಾರರು 1% ಕಟ್ಟುವಂತ ಕೆಲಸ, ಹಾಗೆ 5 ಲಕ್ಷದವರೆಗೂ ನೇಕಾರರು 3% ಕಟ್ಟುವಂತ ಕೆಲಸ, ಇನ್ನ 8% ಸರ್ಕಾರ ಕೊಡುವಂತ ಕೆಲಸ. ಇದೆಲ್ಲರೂ ಮಾಡ್ಬೇಕಂದ್ರೆ ಅಧ್ಯಕ್ಷರು ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದೆ. ಇದು ಮಹತ್ವದ ಚುನಾವಣೆ. ಹಿಂದೆ 2020, 25, 30 ವರ್ಷಗಳಿಂದ ಏನ್ ನಡ್ಕೊಂಡ್ ಬಂದಿದೆ ಚುನಾವಣೆಯಲ್ಲಿ, ಅದು ಬೇರೆ. ಇವಾಗ 2025, 30ರಲ್ಲಿ ನಡೆಯೋ ಚುನಾವಣೆ ಇದು ಮಹತ್ವದ ಚುನಾವಣೆ ಬಂಧುಗಳೇ. ಈ ಚುನಾವಣೆಯಲ್ಲಿ ಏನೋ ದಿಟ್ಟ ಒಂದು ಕೆಲಸ ಮಾಡುವಂತ ತಂಡ ಅಂದ್ರೆ ಅದು ಎನ್ ಕೃಷ್ಣಪ್ಪನವರ ತಂಡ. ಎನ್ ಕೃಷ್ಣಪ್ಪನವರ ತಂಡಕ್ಕೆ ಏನು ಬಂಧುಗಳು ಎಲ್ಲರೂ ಸೇರಿ, ಒಂದು ಎಲಿಜಿಬಲ್ ಸದಸ್ಯರೆಲ್ಲ ಸೇರಿ ಅವರಿಗೆ ಮತವನ್ನ ಕೊಟ್ಟು ಆ ತಂಡವನ್ನ ಗೆಲ್ಲಿಸ್ಕೊಟ್ಟಾಗ ಮುಂದಿನ ಒಂದು ಸೊಸೈಟಿ ಅಭಿವೃದ್ಧಿ ಪಥದಲ್ಲಿ ಸಾಗೋದಲ್ಲೋ ಏನೋ ಯಾವುದು ಸಂಶಯ ಇಲ್ಲ. ಈ ವಿಶ್ವಾಸ ನನಗಿದೆ. ಏನೋ ಈ ಕೃಷ್ಣಪ್ಪನವ್ರ ತಂಡ ಗೆದ್ದು ಬರ್ತದೆ. ಮುಂದಿನ ದಿನಗಳಲ್ಲಿ ಏನೋ ಒಂದು ಸರ್ಕಾರದಲ್ಲಿ ಅನುದಾನಗಳು ಪಡೆಯುವಂತ ಕೆಲಸ ಇರ್ಬೋದು, ಆಮೇಲೆ 3ರಿಂದ 4 ಶಾಖೆಗಳು ತೆರೆಯುವಂತ ಕೆಲಸ ಇರ್ಬೋದು, ಆಮೇಲೆ ಇವಾಗ ಏನು ಸಾಲ ಒಂದು 50 ಲಕ್ಷದವರೆಗಿದೆ, ಮುಂದಿನ ದಿನಗಳಲ್ಲಿ 1 ಕೋಟಿ ರೂಪಾಯಿ ಸಾಲ ಕೊಡುವಂತ ಕೆಲಸ ಇರ್ಬೋದು. ಅನೇಕ ಕೆಲಸಗಳು ನಾನು ಈಗಾಗಲೇ ಅವ್ರ ಹತ್ರ ಚರ್ಚೆ ಮಾಡಿದ್ದೇನೆ. ವರ್ಷಕ್ಕೊಮ್ಮೆ ಎಲ್ಲಾ ಕಡೆನೂ ಒಂದು ಜಾಗೃತ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಎನ್ ಕೃಷ್ಣಪ್ಪನವರು ಈ ಮುಂದಿನ ಯೋಜನೆಗಳಿಗೆ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದೇನೆ, ಅವ್ರಿಗೆ ಸಹಕಾರ ನೀಡ್ತಾ ಇದ್ದೇವೆ. ಇದು ನನಗೆ ಒಂದು ವಿಶ್ವಾಸ ಇದೆ. ಕೃಷ್ಣಪ್ಪನವರು 2025 30 ಅವಧಿಗೆ ಏನೋ ಕೃಷ್ಣಪ್ಪನವರ ತಂಡ ಗೆಲ್ತದಂತ ನನಗೆ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಅವ್ರ ನೇತೃತ್ವದಲ್ಲಿ ಸೊಸೈಟಿನ ಅಭಿವೃದ್ಧಿ ಪಥದಲ್ಲಿ ಸಾಕ್ತದಂತೇಳಿ ಈ ಸಂದರ್ಭ ತಿಳಿಸ್ತಾ, ಮತ್ತೊಮ್ಮೆ ಎಲ್ಲಾ ಬಂಧುಗಳು ಹಾಗೂ ಸೊಸೈಟಿ ಎಲಿಜಿಬಲ್ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ತಮ್ಮ ಮತವನ್ನ ಎನ್ ಕೃಷ್ಣಪ್ಪನವರ ತಂಡಕ್ಕೆ ಮತವನ್ನು ನೀಡಿ ಜೈಗಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ.